ಸ್ಪಿರುಲಿನ್ ರೆಗ್ಯುಲರ್ ಆಗಿ ಯೂಸ್ ಮಾಡಿದಾಗ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮೆಮೊರಿ ಪವರ್ ಡೆವಲಪ್ ಆಗುತ್ತೆ, ಕಣ್ಣಿನ ದೃಷ್ಟಿ ಡೆವಲಪ್ ಆಗುತ್ತೆ, ಮಸಲ್ ಡೆವಲಪ್ಮೆಂಟ್ ಆಗುತ್ತೆ, ಹೈಪರಾಸಿಟಿ ಕಂಟ್ರೋಲ್ ಆಗುತ್ತೆ, ಅಲ್ಸರ್ ಲೆವೆಲ್ ರೆಡ್ಯೂಸ್ ಮಾಡುತ್ತೆ, ಲಿವರ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ನಿದ್ರಾಹೀನತೆಯನ್ನು ಹೋಗಲಾಡಿಸುತ್ತೆ, ಮಲಬದ್ಧತೆ ವ್ಯವಸ್ಥೆಯನ್ನ ಸರಿಪಡಿಸುತ್ತೆ, ಏಜ್ ಆಗ್ತಾ ವೀಕ್ ಆಗುತ್ತಾ ಡೈಜೆಷನ್ ಸಿಸ್ಟಮ್ ನ ಇಂಪ್ರೂವ್ಮೆಂಟ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಮಾಡೋದ್ರ ಮುಖಾಂತರ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒನ್ ಆಫ್ ದಿ ಸೂಪರ್ ಫುಡ್ ಅಂತ ಕರೀತಾರೆ. ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಮಾಡೋದ್ರ ಮುಖಾಂತರ ಇಮ್ಯೂನ್ ಸಿಸ್ಟಮ್ ನ ಡೆವಲಪ್ ಮಾಡೋದ್ರ ಮುಖಾಂತರ ಆಗಾಗ ನೆಗಡಿ, ಕೆಮ್ಮು, ಜ್ವರ ಬರೋದನ್ನ ತಡಿಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒನ್ ಆಫ್ ದಿ ಸೂಪರ್ ಫುಡ್ ಅಂತ ಕರೀತಾರೆ. ಕ್ಯಾನ್ಸರ್ ಕಾರಕವಂತ ಕಣಗಳನ್ನ ಕಂಟ್ರೋಲ್ ಮಾಡ್ತಾ ನಮ್ಮ ಸೆಲ್ಸ್ ನ ಆರೋಗ್ಯಗೊಳ್ಳಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒನ್ ಆಫ್ ದಿ ಸೂಪರ್ ಫುಡ್ ಅಂತ ಕರೀತಾರೆ. ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ಎನರ್ಜೆಟಿಕ್ ಆಗಿರ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒನ್ ಆಫ್ ದಿ ಸೂಪರ್ ಫುಡ್ ಅಂತ ಕರೀತಾರೆ. ಅಂಡ್ ಸ್ಕಿನ್ ಡಿಸೀಸ್ ನ ಕಂಟ್ರೋಲ್ ಮಾಡ್ತಕ್ಕಂಥ ಸ್ಕಿನ್ ಡಿಸೀಸ್ ನ ಬೇಸಿಕ್ ಲೆವೆಲ್ ಅಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ಒನ್ ಆಫ್ ದಿ ಸೂಪರ್ ಫುಡ್ ಅಂತ ಕರೀತಾರೆ. ಅಂಡ್ ನಾವು ತಗೊಳ್ತಕ್ಕಂಥ ಆಹಾರ, ನಾವು ತಗೊಳ್ತಕ್ಕಂಥ ನೀರು, ನಾವು ತಗೊಳ್ತಾ ಇರತಕ್ಕಂಥ ಗಾಳಿ, ಇದ್ರಲ್ಲಿ ಏನೆಲ್ಲ ಬೇಸಿಕ್ ಆಗಿ ಟಾಕ್ಸಿನ್ಸ್ ಬರುತ್ತೆ, ಆ ಟಾಕ್ಸಿನ್ಸ್ ನ ಬೇಸಿಕ್ ಲೆವೆಲ್ ಅಲ್ಲಿ ಡೆಟಾಕ್ಸಿಫಿಕೇಶನ್